8ನೇ ದಿನಕ್ಕೆ ಈ ಗುರ್ಲಾಪುರದ ಐತಿಹಾಸಿಕ ಚಳವಳಿ ಏನು ಇವತ್ತು ಕಬ್ಬಿನ ಬೆಲೆ ನಿಗದಿಗೋಸ್ಕರ ಪ್ರಾರಂಭವಾದದ್ದು ಇವತ್ತು ಸುಮಾರು 8ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ಚಳವಳಿ ಐತಿಹಾಸಿಕ ಚಳವಳಿ ಆಯಿತು. ಈಗಾಗಲೇ ಕಾರ್ಖಾನೆ ಮಾಲೀಕರು ಬಹಳಷ್ಟು ಏನು ಗುರ್ಲಾಪುರ ಚಳವಳಿಯಿಂದ ಇರ್ತಕ್ಕಂಥ ಲಕ್ಷಾಂತರ ನನ್ನ ರೈತ ದೇವರುಗಳಿಂದ ರೈತರು ಬಂದರು. ಇವತ್ತು ಬಂದದಕ್ಕಾಗಿ ಕಾರ್ಖಾನೆ ಕಡೆ ನಾವು 3,500 ರೂಪಾಯಿ ಕೊಡಬೇಕಂತೇಳಿ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದೀವಿ. ಕಾರ್ಖಾನೆ ಮಾಲೀಕರು ಅವರ ಈ ಏನು ಗುರ್ಲಾಪುರದ ಈ ಚಳವಳಿಗೆ ಇವತ್ತೇನು ರೈತರದ ಒಂದು ಚಳವಳಿ ರೈತ ಜಾತ್ರೆಗೆ ಮಣ್ಣದ ಈಗಾಗಲೇ ಕಾರ್ಖಾನೆಯವರ ಈ ಹೋರಾಟ ಫಲದಿಂದ 200 ರೂಪಾಯಿಗೆ ಬಂದರು. ನಮಗೆ ಇನ್ನೂ 200 ರೂಪಾಯಿ ಕೊಡ್ಬೇಕಂತೇಳಿ ನಾವು ಒಪ್ಪಿಕೊಂಡಿಲ್ಲ. ನಮ್ಮ ಹೋರಾಟ ಮುಂದುವರೆದೈತಿ. ಅವ್ರು ಮಣ್ಣತನ ಹಚ್ಚಿದಾರೆ ಕಾರ್ಖಾನೆಯವರು. ನಾವಿನ್ನು ಕೊಟ್ಟಪ್ಪ ಅಂದ್ರೆ ನಮ್ಮ ಕಾರ್ಖಾನೆ ಸಂಪೂರ್ಣ ಲಾಸ್ದಾಗ ಬರ್ತಾವೆ, ನಮ್ಗೆ ಹೆಚ್ಚಿಗೆ ಕೊಡೋದಿಲ್ಲ ಅಂತನ್ನುವಂಥ ಮಾತಾ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆ DC ಆಯ್ತು, ಎಲ್ಲರೂ ಕೂಡ ನಿನ್ನೆ ಒಂದು HK ಪಾಟೀಲ್ ಅವರು ಬಂದಿರು, ಅವ್ರ ಮುಂದೆ ಕೂಡ ಒತ್ತಾಯ ಮಾಡಿದ್ದೀವಿ. ನಾವೇನದ್ದು ಕಾರ್ಖಾನೆಯವರ ಲಾಸ್ದಾರ ಅಂತಂದ್ರೆ ಸರ್ಕಾರ ಕೊಡಲಿ. 1 ಟನ್ ಕಬ್ಬಿಗೆ ಗೌರ್ಮೆಂಟಕ್ಕೆ 5,000 ರೂಪಾಯಿ ಅಬಕಾರಿ ಇಥನಾಲು ಬಾಯ್ ಪ್ರಾಡಕ್ಟ್ ಮೇಲೆ 1 ಟನ್ ಕಬ್ಬಿಗೆ 5,000 ರೂಪಾಯಿ ಗೌರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ 5,000 ಕೋಟಿ ರೂಪಾಯಿ ಹೋಗ್ತೈತೆ. ಅದರೊಳಗಿಂದ ರಾಜ್ಯ ಸರ್ಕಾರದವರು 1,000 ಕೊಡ್ರಿ ಮತ್ತು ಕೇಂದ್ರ ಸರ್ಕಾರದವರು 1,000 ಕೊಡ್ರಿ ಅಂತೇಳಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರರ ಪರವಾಗಿ ನಮಗೆ ಒತ್ತಾಯ ಮಾಡಿದ್ದೀವಿ.